ಭಾರತದ ಇತಿಹಾಸದಲ್ಲಿ ಕಲ್ಲನ್ನೇ ಮಾತಾಡಿಸಿದ ಒಂದು ವಂಶವಿದೆ. ಸಾಗರದ ಅಲೆಗಳ ನಡುವೆ ಬೆಟ್ಟದ ಗುಹೆಗಳಲ್ಲಿ ಕಲೆ, ವಾಸ್ತು, ಧರ್ಮವನ್ನು ಅಮರವಾಗಿಸಿದ ಸಾಮ್ರಾಜ್ಯ ಅದೇ ಪಲ್ಲವ ಸಾಮ್ರಾಜ್ಯ. ನಮಸ್ಕಾರ ಸ್ನೇಹಿತರೆ, ಇಂದು ನಾವು ತಿಳಿಯೋಣ ದಕ್ಷಿಣ ಭಾರತದ ಪಲ್ಲವರ ಸಂಪೂರ್ಣ ಇತಿಹಾಸವನ್ನು ಸಿನಿಮಾ ಶೈಲಿಯಲ್ಲಿ ನೋಡೋಣ. ಪಲ್ಲವರು ಯಾರು? ಮೂಲ ಪಲ್ಲವರು ಕ್ರಿಸ್ತಶಕ 3ನೇ ಶತಮಾನದಲ್ಲಿ ಉದಯಿಸಿದ ಪ್ರಮುಖ ದಕ್ಷಿಣ ಭಾರತೀಯ ವಂಶ. ಶಾತವಾಹನರ ನಂತರ ದಕ್ಷಿಣ ಭಾರತದಲ್ಲಿ ಆಳ್ವಿಕೆ ಮಾಡಿದ ವಂಶ. ಅವರು ಆಂಧ್ರ ಮತ್ತು ತಮಿಳು ಪ್ರದೇಶಗಳಲ್ಲಿ ಆಡಳಿತ ನಡೆಸಿದರು. ಕೆಲವರು ಇತಿಹಾಸಕಾರರ ಪ್ರಕಾರ ಅವರನ್ನು ಬ್ರಾಹ್ಮಣ ಮೂಲದ ವಂಶವೆಂದು ಹೇಳುತ್ತಾರೆ. ಇನ್ನು ಕೆಲವರು ಅವರನ್ನು ಪಾರ್ಥಿಯನ್ ಮೂಲ ಎಂದು ವಾದಿಸುತ್ತಾರೆ. ಆದರೆ ಒಂದು ವಿಷಯ ಸ್ಪಷ್ಟ: ಅವರು ಭಾರತದ ಕಲೆ ಮತ್ತು ವಾಸ್ತುಶಿಲ್ಪವನ್ನು ಹೊಸ ಯುಗಕ್ಕೆ ಕರೆದೊಯ್ದರು. ಇವರ ಸ್ಥಾಪಕ ರಾಜ ಸಿಂಹವಿಷ್ಣು ಮತ್ತು ಪಲ್ಲವರ ರಾಜಧಾನಿ ಕಂಚಿಯಾಗಿತ್ತು. ಇದು ಆಗಿನ ಧರ್ಮ, ಶಿಕ್ಷಣ ಮತ್ತು ಕಲೆಗಳ ಕೇಂದ್ರ ಆಗಿತ್ತು. ಪಲ್ಲವರ ಸಾಮ್ರಾಜ್ಯದ ವ್ಯಾಪ್ತಿಯು ಉತ್ತರದಲ್ಲಿ ತಮಿಳುನಾಡು, ದಕ್ಷಿಣದಲ್ಲಿ ಆಂಧ್ರಪ್ರದೇಶ, ಕರಾವಳಿ ಪ್ರದೇಶಗಳ ತನಕ ಇತ್ತು. ಕೆಲವು ಕಾಲ ಇವರು ಶ್ರೀಲಂಕೆಯ ಮೇಲೂ ಪ್ರಭಾವ ಹೊಂದಿದ್ದರು. ಮಹಾನ್ ಪಲ್ಲವ ರಾಜರುಗಳ ಬಗ್ಗೆ ನೋಡುವುದಾದರೆ, ಸಿಂಹವಿಷ್ಣು ಇವನು ಪಲ್ಲವ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಆಗಿದ್ದಾನೆ. ಶತ್ರುಗಳನ್ನು ಸೋಲಿಸಿ ಸಾಮ್ರಾಜ್ಯವನ್ನು ವಿಸ್ತರಿಸಿದ ರಾಜ ಇವನಾಗಿದ್ದನು. ಮುಂದಿನ ಪಲ್ಲವ ರಾಜರುಗಳಿಗೆ ವೇದಿಕೆ ಸಿದ್ಧ ಮಾಡಿಕೊಟ್ಟನು. 1ನೇ ಮಹೇಂದ್ರವರ್ಮನ್. ಇವನು ಪಲ್ಲವರ ಪ್ರಸಿದ್ಧ ಅರಸ, ಕಲೆ ಮತ್ತು ಸಾಹಿತ್ಯ ಪ್ರೇಮಿ. ಮೂಲತಃ ಜೈನ ಆಗಿದ್ದು ಅಪ್ಪಾರ ಎಂಬ ಶೈವ ಸಂತನಿಂದ ಪ್ರಭಾವ ಬೀರಿ ಶೈವ ಧರ್ಮಕ್ಕೆ ಮತಾಂತರನಾದನು. ಸ್ವತಃ ಸಾಹಿತಿಯಾಗಿದ್ದು ಸಂಸ್ಕೃತದಲ್ಲಿ ಮತವಿಲಾಸ ಪ್ರಹಸನ ಎಂಬ ಕೃತಿ ರಚಿಸಿದನು. ವಾಮಂದೂರಿನ ಹತ್ತಿರ ಚಿತ್ರಜಿ ಕಟಕ ಎಂಬ ಕೆರೆ ಕಟ್ಟಿಸಿದನು. ಗುಹಾ ದೇವಾಲಯಗಳನ್ನು ಆರಂಭ ಮಾಡಿದನು. ಅವನ ಪ್ರಸಿದ್ಧ ವಾಕ್ಯವೆಂದರೆ, ನಾನು ಇಟ್ಟಿಗೆ, ಮರ, ಲೋಹವಿಲ್ಲದೆ ದೇವಾಲಯ ನಿರ್ಮಿಸಿದ್ದೇನೆ ಎಂಬುದಾಗಿತ್ತು. ಇವನಿಗೆ ಚಿತ್ರವಿಚಿತ್ರ ಎಂಬ ಬಿರುದು ಇತ್ತು. ಕ್ರಿಸ್ತಶಕ 630ರಲ್ಲಿ ಬಾದಾಮಿ ಚಾಲುಕ್ಯರ ರಾಜ 2ನೇ ಪುಲಕೇಶಿ ಜೊತೆಗೆ ನಡೆದ ಮಣಿಮಂಗಳ ಎಂಬ ಕದನದಲ್ಲಿ ಕೊಲೆಯಾದನು. ಇವನ ನಂತರ ಬಂದ 1ನೇ ನರಸಿಂಹವರ್ಮನ್ ಪಲ್ಲವರ ಅತ್ಯಂತ ಶಕ್ತಿಶಾಲಿ ರಾಜ ಆಗಿದ್ದನು. ಸೇನಾಪತಿ ಪರಮಜ್ಯೋತಿ ನೇತೃತ್ವದಲ್ಲಿ ದೊಡ್ಡ ಸೈನ್ಯ ಕಟ್ಟಿದನು. ಈತನ ಆಸ್ಥಾನಕ್ಕೆ ವಿನಿಯಾತ್ರಿಕ ಹುಯನ್ ತ್ಯಾಂಗ್ಸ್ ಬಂದಿದ್ದನು. ಕ್ರಿಸ್ತಶಕ 642ರಲ್ಲಿ ಬಾದಾಮಿ ಚಾಲುಕ್ಯರ ರಾಜ 2ನೇ ಪುಲಕೇಶಿಯನ್ನು ಪುಲ್ಲಲೂರು ಕದನದಲ್ಲಿ ಸೋಲಿಸಿ ವಾತಾಪಿಗೊಂಡ ಎಂಬ ಬಿರುದು ಪಡೆದ ಮಹಾವೀರ ಆಗಿದ್ದನು. ಸುಮಾರು 13 ವರ್ಷಗಳ ಕಾಲ ಚಾಲುಕ್ಯರ ಬಾದಾಮಿ ಇವನ ವಶದಲ್ಲಿತ್ತು. ಆ ಸಮಯವನ್ನು ಚಾಲುಕ್ಯರ ಕತ್ತಲೆ ಯುಗ ಎನ್ನುತ್ತಿದ್ದರು. ಇವನು ಮಹಾಮಲ್ಲ ಎಂಬ ಬಿರುದಿನೊಂದಿಗೆ ಮಹಾಬಲಿಪುರಂ ನಗರ ನಿರ್ಮಾಣ ಮಾಡಿದನು. ಕ್ರಿಸ್ತಶಕ 655ರಲ್ಲಿ ಚಾಲುಕ್ಯರ ರಾಜ 1ನೇ ವಿಕ್ರಮಾದಿತ್ಯನು ಇವನನ್ನು ಕೊಲೆ ಮಾಡಿದನು. ಈತನ ನಂತರ 1ನೇ ಪರಮೇಶ್ವರವರ್ಮನ್ ಮತ್ತು 2ನೇ ಮಹೇಂದ್ರವರ್ಮನ್ ಸಾಮಾನ್ಯ ಆಡಳಿತ ನಡೆಸಿದರು. ನಂತರ 2ನೇ ನರಸಿಂಹವರ್ಮನ್ ಆಡಳಿತಕ್ಕೆ ಬಂದನು. ಇವನು ಶಾಂತಿಯುತ ರಾಜನಾಗಿದ್ದನು. ಇತಿಹಾಸದ ಪ್ರಕಾರ ಇವನಿಗೆ 500 ಬಿರುದು ಹೊಂದಿದನೆಂದು ತಿಳಿದುಬರುವುದು. ಇವನು ಚೀನಾದವರಿಗೆ ವಸಾಹತು ನೀಡಿದನು. ಇವನ ಅವಧಿಯಲ್ಲಿ ಮಹಾಬಲಿಪುರಂ ಕಲ್ಲಿನ ಕೆತ್ತನೆ ಪ್ರಾರಂಭವಾದವು. ಇವನು ಕಂಚಿಯಲ್ಲಿ ಕೈಲಾಸನಾಥ ದೇವಾಲಯ ನಿರ್ಮಿಸಿದನು. ನಂತರ ಆಡಳಿತಕ್ಕೆ ಬಂದ ನಂದಿವರ್ಮ ರಾಷ್ಟ್ರಕೂಟರ ದಂತಿವರ್ಮನ ದಾಳಿಗೆ ಸೋತನು. ಈತ ಕಂಚಿಯಲ್ಲಿ ವೈಕುಂಠ ಪೆರುಮಾಳ್ ದೇವಾಲಯ ನಿರ್ಮಿಸಿದನು. ತದನಂತರ ಬಂದ ರಾಜ ದಂತಿವರ್ಮನನ್ನು ರಾಷ್ಟ್ರಕೂಟರ ಪ್ರಸಿದ್ಧ ದೊರೆ 3ನೇ ಗೋವಿಂದನು ಸೋಲಿಸಿ ಪಲ್ಲವರನ್ನು ಪರಾಭವಗೊಳಿಸಿದನು. ಶಂಕರಾಚಾರ್ಯರು ಇವನ ಸಮಕಾಲೀನರಾಗಿದ್ದಾರೆ. ಪಲ್ಲವರ ಕೊನೆಯ ಅರಸ ಅಪರಾಜಿತವರ್ಮನಾಗಿದ್ದನು. ಪಲ್ಲವರ ಆಡಳಿತ ವ್ಯವಸ್ಥೆ ನೋಡುವುದಾದರೆ, ಪಲ್ಲವರು ಬಲಿಷ್ಠ, ಸಂಘಟಿತ ಮತ್ತು ಶಿಸ್ತಿನ ಆಡಳಿತ ನಡೆಸಿದರು. ಅವರ ಆಡಳಿತ 3 ಮುಖ್ಯ ಹಂತಗಳಲ್ಲಿ ಹಂಚಿಕೆಯಾಗಿತ್ತು. 1ನೇಯದು ಕೇಂದ್ರ ಆಡಳಿತ. ರಾಜನೇ ಸರ್ವಾಧಿಕಾರಿ. ಅವನಿಗೆ ಸಹಾಯಕ್ಕಾಗಿ ಮಂತ್ರಿಮಂಡಲ ಇತ್ತು. ಮಂತ್ರಿಗೆ ಅಮಯ್ಯಚಾರರು ಎನ್ನುತ್ತಿದ್ದರು. ಮುಖ್ಯ ಅಧಿಕಾರಿಗಳು ಮಹಾಮಾತ್ಯ ಆಗಿದ್ದನು. ಸೇನಾಪತಿ, ಭಂಡಾರಾಧಿಕಾರಿ, ನ್ಯಾಯಾಧಿಕಾರಿ ಎಂಬ ಹುದ್ದೆಗಳಿದ್ದವು. ರಾಜನು ಧರ್ಮ, ನ್ಯಾಯ ಮತ್ತು ರಕ್ಷಣೆಗೆ ಹೊಣೆಗಾರನಾಗಿದ್ದ. 2ನೇಯದು ಪ್ರಾಂತ್ಯ ಆಡಳಿತ. ಸಾಮ್ರಾಜ್ಯವನ್ನು ಹಲವು ಮಂಡಲಗಳು ಅಥವಾ ರಾಷ್ಟ್ರಗಳು ಎಂದು ವಿಭಜಿಸಿದ್ದರು. ಪ್ರತಿ ಪ್ರದೇಶಕ್ಕೆ ಪ್ರಾಂತ್ಯಾಧಿಕಾರಿ ನೇಮಕ ಮಾಡುತ್ತಿದ್ದರು. ತೆರಿಗೆ ಸಂಗ್ರಹ, ಕಾನೂನು ಪಾಲನೆ ಮತ್ತು ಶಾಂತಿ ರಕ್ಷಣೆ ನೋಡಿಕೊಳ್ಳುತ್ತಿದ್ದರು. 3ನೇಯದು ಗ್ರಾಮ ಆಡಳಿತ. ಇದು ಅತ್ಯಂತ ವಿಶೇಷ ವ್ಯವಸ್ಥೆಯಾಗಿದೆ. ಪಲ್ಲವರ ಅತ್ಯುತ್ತಮ ಕೊಡುಗೆ ಗ್ರಾಮ ಸ್ವಶಾಸನ ಆಗಿತ್ತು. ಗ್ರಾಮಸಭೆಯಲ್ಲಿ ಹಿರಿಯರು, ಪಂಡಿತರು ಮತ್ತು ವ್ಯಾಪಾರಿಗಳು ಇರುತ್ತಿದ್ದರು. ಭಾರತದಲ್ಲಿ ಮೊದಲ ಜನತಾಂತ್ರಿಕ ವ್ಯವಸ್ಥೆಯ ಮೂಲ ಇದೇ ಆಗಿತ್ತು. ನ್ಯಾಯ ವ್ಯವಸ್ಥೆಗೆ ಪಲ್ಲವರು ಹೆಚ್ಚಿನ ಮಹತ್ವ ನೀಡಿದರು.
ಧರ್ಮಶಾಸ್ತ್ರ ಆಧಾರಿತ ನ್ಯಾಯ ನೀಡುತ್ತಿದ್ದರು. ರಾಜನೇ ಅಂತಿಮ ನ್ಯಾಯಾಧೀಶನಾಗಿದ್ದ. ಗ್ರಾಮ ಮಟ್ಟದಲ್ಲೂ ನ್ಯಾಯಸಭೆ ಇತ್ತು. ಇವರ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ನಾವು ನೋಡಲೇಬೇಕು ಸ್ನೇಹಿತರೆ. ಇಂದಿಗೂ ವಿಶ್ವವನ್ನು ಆಶ್ಚರ್ಯಗೊಳಿಸುವಂಥ ಕಲೆ ಇವರದಾಗಿತ್ತು. ಇವರ ಸಣ್ಣ ದೇವಾಲಯಗಳು, ಶೋರ್ಡೆ ದೇವಾಲಯ, ಅರ್ಜುನನ ತಪಸ್ಸು ಶಿಲ್ಪ, ಪಂಚರಥಗಳು ಮತ್ತು ಕೃಷ್ಣನ ಬೆಣ್ಣೆಕಲ್ಲು ಇವೆಲ್ಲವೂ ಯುನೆಸ್ಕೋ ವಿಶ್ವ ಹೆರಿಟೇಜ್ ತಾಣಗಳಾಗಿವೆ. ಇವು ಕೇವಲ ಶಿಲ್ಪಗಳಲ್ಲ, ಅವು ಪಲ್ಲವರ ಅಮರ ಪರಂಪರೆಯ ಜೀವಂತ ಸಾಕ್ಷಿಯಾಗಿವೆ. ಪಲ್ಲವರು ಪರಿಚಯಿಸಿದ ಶೈಲಿಗಳು ಎಂದರೆ ದ್ರಾವಿಡ ಶೈಲಿಯಾಗಿತ್ತು. ಇವರು ಕಂಚಿಯಲ್ಲಿ 1018 ದೇವಾಲಯ ನಿರ್ಮಿಸಿದ್ದಾರೆ ಎಂದು ಹೇಳಲಾಗುವುದು. ಆದ್ದರಿಂದ ಕಂಚಿಗ ಭಾರತದ ದೇವಾಲಯಗಳ ನಗರ ಎನ್ನುವರು. ಮಹಾಬಲಿಪುರಂ 1984ರಲ್ಲಿ ವಿಶ್ವ ಪಾರಂಪರೆ ಪಟ್ಟಿಗೆ ಸೇರಿತು. ಇವರ ಪ್ರಸಿದ್ಧ ದೇವಾಲಯಗಳು ಎಂದರೆ ಕೈಲಾಸನಾಥ ದೇವಸ್ಥಾನ, ಕಾಂಚೀಪುರಂ, ವೈಕುಂಠ ಪೆರುಮಾಳ್ ದೇವಸ್ಥಾನ, ಮಹಾಬಲಿಪುರಂ ಶಿಲ್ಪ ಸಂಕೀರ್ಣ ಪ್ರಸಿದ್ಧವಾಗಿದ್ದವು. ಇವರ ಆರಾಧ್ಯ ದೈವ ಕಂಚಿಯ ಕಾಮಾಕ್ಷಿಯಾಗಿದ್ದಳು. ಪಲ್ಲವರ ಶೈಲಿಯೇ ನಂತರ ಚೋಳ, ಹೊಯ್ಸಳ, ವಿಜಯನಗರ ಶೈಲಿಗೆ ಅಡಿಪಾಯ ಆಯಿತು. ಇವರ ಧರ್ಮ ಮತ್ತು ಸಂಸ್ಕೃತಿ ಎಂದರೆ ಪಲ್ಲವರು ಹಿಂದೂ ಧರ್ಮಕ್ಕೆ ಪ್ರೋತ್ಸಾಹ ನೀಡಿದರು. ಶೈವ ಮತ್ತು ವೈಷ್ಣವ ಭಕ್ತಿ ಚಳುವಳಿಗೆ ಬೆಂಬಲ ನೀಡಿದರು. ಬೌದ್ಧ ಮತ್ತು ಜೈನ ಧರ್ಮಕ್ಕೂ ಗೌರವ ಕೊಡುತ್ತಿದ್ದರು. ಸಂತರು, ಆಳ್ವಾರ್ಗಳು ಮತ್ತು ನಯನಾರ್ಗಳ ಭಕ್ತಿ ಚಳುವಳಿ ಪಲ್ಲವರ ಕಾಲದಲ್ಲೇ ಬಲಿಷ್ಠವಾಗಿ ಬೆಳೆಯಿತು. ಶೈವ ಧರ್ಮ ಎಂದರೆ ನಯನಾರರು ಮತ್ತು ವೈಷ್ಣವ ಧರ್ಮ ಎಂದರೆ ಆಳ್ವಾರರು. ಇವರ ಶಿಕ್ಷಣ ಮತ್ತು ಸಾಹಿತ್ಯದ ಬಗ್ಗೆ ಹೇಳುವುದಾದರೆ ಕಾಂಚೀಪುರಂ ಇವರ ಮುಖ್ಯ ಶಿಕ್ಷಣ ಕೇಂದ್ರ ಆಗಿತ್ತು ಮತ್ತು ಭಾರತದ ಪ್ರಮುಖ ವಿದ್ಯಾಕೇಂದ್ರವೂ ಆಗಿತ್ತು. ಚೀನಾದ ಪ್ರವಾಸಿ ಹುಯನ್ ತ್ಯಾಂಗ್ಸ್ ಕೂಡ ಕಾಂಚೀಪುರಂಗೆ ಭೇಟಿ ನೀಡಿದ್ದಾನೆ. ಪಲ್ಲವರ ಆಡಳಿತ ಭಾಷೆ ಮೊದಲಿಗೆ ಪ್ರಾಕೃತ ಆಗಿತ್ತು, ನಂತರ ಸಂಸ್ಕೃತ ಆಯಿತು. ಇವರು ಸಂಸ್ಕೃತ ಮತ್ತು ತಮಿಳು ಸಾಹಿತ್ಯಕ್ಕೆ ಭಾರೀ ಉತ್ತೇಜನ ನೀಡಿದರು. ಕಾಲಕ್ರಮೇಣ ಚೋಳರ ಶಕ್ತಿ ಹೆಚ್ಚಾಯಿತು. ಒಳ ಹೋರಾಟಗಳು, ಆಡಳಿತ ದೌರ್ಬಲ್ಯದಿಂದ ಕ್ರಿಸ್ತಶಕ 9ನೇ ಶತಮಾನಕ್ಕೆ ಪಲ್ಲವ ಸಾಮ್ರಾಜ್ಯ ಅಂತ್ಯವಾಯಿತು. ಆದರೆ ಅವರ ಕಲೆ, ದೇವಾಲಯಗಳು, ಸಂಸ್ಕೃತಿ ಎಂದಿಗೂ ಅಳಿಯಲಿಲ್ಲ. ಇಂದು ನಾವು ನೋಡುತ್ತಿರುವ ಕಾಂಚೀಪುರಂ ದೇವಾಲಯಗಳು, ಮಹಾಬಲಿಪುರಂ ಶಿಲ್ಪಗಳು ಇವು ಕೇವಲ ಕಲ್ಲುಗಳಲ್ಲ, ಅವು ಪಲ್ಲವರ ಅಮರ ಪರಂಪರೆಯ ಜೀವಂತ ಸಾಕ್ಷಿಯಾಗಿವೆ. ಸಾಮ್ರಾಜ್ಯಗಳು ಕುಸಿಯಬಹುದು, ಆದರೆ ಸೃಜನಶೀಲತೆ ಅಮರವಾಗಿರುತ್ತದೆ ಎಂದು ಪಲ್ಲವರಿಂದ ನಾವು ಕಲಿಯಬೇಕಾಗಿದೆ. ನಿಮಗೆ ಈ ಪಲ್ಲವ ಇತಿಹಾಸ ಇಷ್ಟವಾಯಿತಾ? ಹಾಗಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ, ಮತ್ತೆ ಕೊನೆಯದಾಗಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ. ಮತ್ತೆ ಇನ್ನೊಂದು ಅದ್ಭುತ ಸಾಮ್ರಾಜ್ಯದ ಕಥೆಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಧನ್ಯವಾದಗಳು.